12 ಲಕ್ಷದವರೆಗೆ ನಿಮ್ದು ಆದಾಯ ಇದ್ರೆ ನೀವು ಯಾವುದೇ ತೆರಿಗೆಯನ್ನ ಕಟ್ಟಬೇಕಾಗಿಲ್ಲ. ಆದ್ರೆ 12 ಲಕ್ಷದ ₹1 ನಂದು ಇನ್ಕಮ್ ಆದ್ರೇನು ನಂದು ಟ್ಯಾಕ್ಸ್ ಆರಂಭ ಆಗುತ್ತೆ. ಯಾರಿಗೆ ಹೆಚ್ಚಿನ ಆದಾಯ ಬರುತ್ತೆ ಅವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ದೇಶದ ಪ್ರಗತಿಗಾಗಿ ಅನ್ನುವಂಥದ್ದು. ಓವರ್ ಆಲ್ ಈ ಆಯವ್ಯಯದಿಂದ ನಮ್ಮ ಜನರಲ್ಲಿ ಇರುವಂತಹ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಅದು 1,02,600 ಕೋಟಿ ರೂಪಾಯಿಯಷ್ಟು ಹೆಚ್ಚಾಗಿದೆ. ಜಗತ್ತಲ್ಲಿ ಒಂದು ಅನಿಶ್ಚಿತತೆ ಜಾಸ್ತಿ ಆಗ್ತಾ ಇದೆ. ಅನಿಶ್ಚಿತತೆ ಎದುರಿಸಬೇಕು ಅಂತಂದ್ರೆ ನಮ್ಮ ದೇಶದ ಒಳಗಡೆ ಇರುವಂತಹ ಬೇಡಿಕೆಯನ್ನ ಹೆಚ್ಚು ಮಾಡಬೇಕು. ಜನ ಕೇಳಿದ್ದಕ್ಕಿಂತ ಹೆಚ್ಚಿನ ರಿಲ್ಯಾಕ್ಸೇಷನ್ ಕೊಟ್ಟಿರುವಂತದ್ದು ನಮಗೆ ಖುಷಿ ತಂದಿದೆ. ಹೊಸ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಮಧ್ಯಮ ವರ್ಗದವರಿಗೆ, ಅದರಲ್ಲೂ ನೇರ ತೆರಿಗೆ ಪಾವತಿದಾರರಿಗೆ ತುಂಬಾ ಅನುಕೂಲ ಇದೆ. ಇಷ್ಟು ವರ್ಷದಲ್ಲಿ ನಾವೇನಂತಂದ್ರೆ ಈ ಮಟ್ಟಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ಗೆ ಅನುಕೂಲ ಆಗಿರೋದು ಬಹುಶಃ ಇದರಲ್ಲಿ ಮಾತ್ರ ಅಂತ ಕಾಣುತ್ತೆ. ಈ ಆಯವ್ಯಯದಲ್ಲಿ ನಾವು ಭಾರತದಲ್ಲಿ ಏನು ಅಂತಂದರೆ ಒಂದು 10.4 ಕೋಟಿ ಜನ ಮಾತ್ರ ನೇರ ತೆರಿಗೆಯನ್ನು ಟ್ಯಾಕ್ಸ್ ಫೈಲ್ ಮಾಡ್ತಾರೆ. ಅದರಲ್ಲೂ 3 ಕೋಟಿ ಜನ ಎಫೆಕ್ಟಿವ್ ಆಗಿ ತೆರಿಗೆಯನ್ನು ಕಟ್ತಾರೆ. ಸೊ ಇಷ್ಟು ಜನ 142 ಕೋಟಿಯ ಭಾರತೀಯರ ಹೊರೆಯನ್ನು ನೇರ ತೆರಿಗೆ ವಿಚಾರದಲ್ಲಿ ಹೊರೆಯನ್ನು ಹೊರಬೇಕಾಗುತ್ತೆ. ಸೊ ಹಾಗಾಗಿ ಈವನ್ ಸರ್ಕಾರ ಕೂಡ ಯೋಚನೆ ಮಾಡ್ತಿರುತ್ತೆ ನಾವು ಎಷ್ಟು ರಿಲ್ಯಾಕ್ಸೇಷನ್ ಕೊಡಬಹುದು ಅಂತ. ಆದರೆ ಈ ಬಾರಿ ಜನ ಕೇಳಿದ್ದಕ್ಕಿಂತ ಹೆಚ್ಚಿನ ರಿಲ್ಯಾಕ್ಸೇಷನ್ನ ಕೊಟ್ಟಿರೋಂಥದ್ದು ನಮಗೆ ಖುಷಿ ತಂದಿದೆ. ಈ ಆಯವ್ಯಯದಲ್ಲೂ ಕೂಡ ಹೊಸ ತೆರಿಗೆ ಪದ್ಧತಿ ಮತ್ತು ಹಳೆ ತೆರಿಗೆ ಪದ್ಧತಿ ಎರಡನ್ನೂ ಮುಂದುವರಿಸಲಾಗಿದೆ. ಆದರೆ ಹೊಸ ಟ್ಯಾಕ್ಸ್ ರೆಜಿಮನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರೆ ಅವ್ರಿಗೆ ಸಾಕಷ್ಟು ಲಾಭಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡೋಣ. ಮೊದಲು 6 ಟ್ಯಾಕ್ಸ್ ಸ್ಲ್ಯಾಬ್ ಇತ್ತು, ಈಗ 7 ಟ್ಯಾಕ್ಸ್ ಸ್ಲ್ಯಾಬ್ ಆಗಿದೆ. ಈ 7 ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನಾವು ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಆದಾಯ ಇದೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು 4 ಲಕ್ಷದ ಹೊರಗಡೆ ನಮಗೆ ಆದಾಯ ಇದ್ದರೆ ಅವ್ರಿಗೆ ಯಾವುದೇ ರೀತಿ ತೆರಿಗೆ ಕಟ್ಟಬೇಕಾಗಿಲ್ಲ. ಆದರೆ 4 ರಿಂದ 8 ಲಕ್ಷ ಅವ್ರದ್ದು ಆದಾಯ ಇದ್ದರೆ ಪ್ರತಿ ವರ್ಷ ಅವರು 5% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಹಾಗೆಯೇ 8 ರಿಂದ 12 ಲಕ್ಷ ಅವ್ರದ್ದು ಆದಾಯ ಇದ್ದರೆ ಪ್ರತಿ ವರ್ಷ ಅವರು 10% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. 12 ರಿಂದ 16 ಲಕ್ಷ ಇದ್ದರೆ ಅವರು 15% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಹಾಗೆಯೇ 16 ರಿಂದ 20 ಲಕ್ಷ ಇದ್ದರೆ ಅವರು 20% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಹಾಗೆಯೇ 20 ಲಕ್ಷದಿಂದ 24 ಲಕ್ಷ ಇದ್ದರೆ ಅವರು 24% ತೆರಿಗೆಯನ್ನು ಕಟ್ಟಬೇಕಾಗತ್ತೆ. 24 ಲಕ್ಷಕ್ಕೆ ಮೇಲ್ಪಟ್ಟು ಅವ್ರದ್ದು ಆದಾಯ ಇದ್ದರೆ ಅವರು 30% ತೆರಿಗೆಯ ಬ್ರ್ಯಾಕೆಟಲ್ಲಿ ಬರ್ತಾರೆ. ಆದರೆ ಇದರಲ್ಲಿ ಪ್ರಮುಖವಾದದ್ದೇನು ಅಂತಂದರೆ ಟ್ಯಾಕ್ಸ್ ರಿಬೇಟನ್ನು ಘೋಷಿಸಿದ್ದಾರೆ. 12 ಲಕ್ಷದ ಒಳಗಡೆ ನಿಮ್ಮ ಆದಾಯ ಇದ್ದರೆ ಆಗ ನಿಮಗೆ ಟ್ಯಾಕ್ಸ್ ರಿಬೇಟ್ ಅನ್ವಯ ಆಗುತ್ತೆ. ಎಷ್ಟರ ಮಟ್ಟಿಗೆ ಅದು ಅನುಕೂಲ ಆಗುತ್ತೆ ಅಂತಂದರೆ 12 ಲಕ್ಷದವರೆಗೆ ನಿಮ್ಮದು ಆದಾಯ ಇದ್ದರೆ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಏನಪ್ಪ ಇಷ್ಟೊಂದು ಹೇಗೆ ನಮಗೆ ಅನುಕೂಲ ಆಯಿತು ಅಂತ ನೀವು ಗಮನಿಸೋದಾದರೆ ಇಲ್ಲಿ ನಿಮಗೆ ಪ್ರಮುಖವಾಗಿ ಸರ್ಕಾರಿ ನೌಕರರಾಗಿದ್ದರೆ 12,75,000ವರೆಗೂ ಅವ್ರು ಯಾವುದೂ ತೆರಿಗೆ ಕಟ್ಟಬೇಕಾಗಿಲ್ಲ. ಯಾಕಂದರೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರುತ್ತೆ. ಯಾವುದೇ ಸ್ಯಾಲ್ರಿಡ್ ಕ್ಲಾಸ್ ಅವರಿದ್ದರೆ ಅವ್ರಿಗೆ ಇದು 12 ಲಕ್ಷ ಅಲ್ಲ, 12,75,000ವರೆಗೂ ಅವರು ₹1 ಕೂಡ ತೆರಿಗೆಯನ್ನು ಕಟ್ಟಬೇಕಾಗಲ್ಲ. ಈಗ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಒಂದು ವೇಳೆ 10 ಲಕ್ಷ ರೂಪಾಯಿಯನ್ನು ಆದಾಯವನ್ನು ಲಾಸ್ಟ್ ಇಯರ್ ನೀವು ಒಂದು ವೇಳೆ ಗಳಿಸಿದ್ದಿದ್ರೆ ಆಗ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ 10% ಬ್ರ್ಯಾಕೆಟಲ್ಲಿ ಬರ್ತಾ ಇದ್ರಿ, ಅಂದರೆ 50,000 ರೂಪಾಯಿ ತೆರಿಗೆಯನ್ನು ಅವರು ಕಟ್ಟಬೇಕಾಗ್ತಾ ಇತ್ತು. ಆದರೆ ಈಗ 40,000 ರೂಪಾಯಿ ಹೊಸ ಸ್ಲ್ಯಾಬಲ್ಲಿ ಬರ್ತಾರೆ, ಆದರೆ ರಿಬೇಟ್ ಕೊಟ್ಟಿರ್ತಾರೆ. ರಿಬೇಟ್ ಕೊಟ್ಟಿರೋದ್ರಿಂದ ಅವರು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಸೊ ಹಾಗಾಗಿ ನಮಗೆ 12 ಲಕ್ಷ ಬಂದರೆ ಆದಾಯ ಇದ್ದರೆ ನಿಮಗೆ ಟ್ಯಾಕ್ಸ್ ಆ್ಯಕ್ಚುಲಿ ಬರುವಂಥದ್ದು ಎಷ್ಟು 60,000 ರೂಪಾಯಿ ಈ ಹೊಸ ರೆಜಿಮಲ್ಲಿ. ಆದರೆ 60,000 ರೂಪಾಯಿ ರಿಬೇಟ್ ಸರ್ಕಾರ ಕೊಟ್ಟಿದೆ. ಹಾಗಾಗಿ 12 ಲಕ್ಷದವರೆಗೂ ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಸೊ ಎಷ್ಟು ಅನುಕೂಲ ಆಗುತ್ತೆ ಇದರಿಂದ ಅನ್ನೋಂಥದ್ದನ್ನು ನಾನು ನಿಮಗೆ ಇನ್ನಷ್ಟು ಸರಳವಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಕಳೆದ ವರ್ಷ ನನಗೆ 12 ಲಕ್ಷ ನಂದು ಆದಾಯ ಇದ್ದಿದ್ದರೆ ನನಗೆ 80,000 ರೂಪಾಯಿ ನಾನು ತೆರಿಗೆ ಕಟ್ಟಬೇಕಾಗಿತ್ತು. ಆದರೆ ಈ ವರ್ಷ 60,000 ಕಡಿಮೆ ಆಗಿದೆ ಸ್ಲ್ಯಾಬು, ಹಾಗಾಗಿ 60,000 ಕಟ್ಟಬೇಕು. ಆದರೆ ರಿಬೇಟ್ ಇರೋದ್ರಿಂದ ನಾನು ಯಾವುದೇ ಹಣವನ್ನು ಸರ್ಕಾರಕ್ಕೆ ಕಟ್ಟೋದಿಲ್ಲ. ಆದರೆ 12 ಲಕ್ಷದ ₹1 ನಂದು ಇನ್ಕಮ್ ಆದ್ರೇನು ನಂದು ಟ್ಯಾಕ್ಸ್ ಆರಂಭ ಆಗುತ್ತೆ. ಅದನ್ನು ನೆನ್ಪಿಟ್ಕೋಬೇಕು. ಹಾಗಂದ್ರೆ ಏನಪ್ಪ ನಮ್ಮದು ₹1 ಜಾಸ್ತಿ ಬಂದಿದ್ದಕ್ಕೆ ಎಷ್ಟೊಂದು ಹೆಚ್ಚಿಗೆ ತೆರಿಗೆ ಕಟ್ಟಬೇಕಾ ಅನ್ನುವಂಥ ಗಾಬರಿ ಆಗೋದೇನು ಬೇಡ. ಅಲ್ಲೇನು ಅಂತಂದರೆ ನೀವು 12 ಲಕ್ಷಕ್ಕೆ ಮೇಲ್ಪಟ್ಟು ಎಷ್ಟು ಹಣ ಗಳಿಸ್ತೀರಾ ಅದರ ಮೇಲೆ ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಉದಾಹರಣೆಗೆ ನಾವೀಗ 13 ಲಕ್ಷಕ್ಕೆ ತೊಗೊಳ್ಳೋಣ. 13 ಲಕ್ಷಕ್ಕೆ ತೊಗೊಂಡ್ರೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ ಅಂತಂದರೆ 75,000 ಬರುತ್ತೆ. 75,000 ಬಂದ್ರೂ ನೀವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನೀವು 25,000 ಲಾಭ ಮಾಡ್ತಿದ್ದೀರಿ, ಅಂದರೆ 25,000 ಉಳಿಸ್ತಾ ಇದ್ದೀರಾ. ಸೊ ಇದು ಅಡ್ವಾಂಟೇಜ್ ಇರುತ್ತೆ. ಇನ್ನು ಮ್ಯಾಕ್ಸಿಮಮ್ ನಮಗೆ ನೀವು ಗಮನಿಸಿದ್ರೆ ಒಂದು
4 ಲಕ್ಷ ನನಗೆ ಇನ್ಕಮ್ ಬರುತ್ತೆ ಅಂತ ಇಟ್ಕೊಳ್ಳಿ, ನನಗೆ 24 ಲಕ್ಷ ಇನ್ಕಮ್ ಬಂದರೆ ಆಗ ನನಗೆ 1.1 ಲಕ್ಷದಷ್ಟು ನನಗೆ ಸೇವಿಂಗ್ಸ್ ಆಗುತ್ತೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅನ್ನೋವಂಥದ್ದು. ಆಗ ಟ್ಯಾಕ್ಸ್ ಲಯಬಿಲಿಟಿ ಅರೌಂಡ್ 3 ಲ್ಯಾಕ್ ರುಪೀಸ್ ನನಗೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇನ್ನೂ ಒಂದು ವಿಚಾರವನ್ನು ನಾವೆಲ್ಲರೂ ನೆನಪಲ್ಲಿ ಇಟ್ಕೋಬೇಕೇನು ಅಂತಂದರೆ, ನಾವು ಯಾವುದೇ ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ ಬರಲಿ, 5% ಬರಲಿ, 10% ಬರಲಿ, 15% ಬರಲಿ, 20% ಬರಲಿ, ಆದರೆ ಇದರ ಜೊತೆಗೆ 4% ನಾವು ಎಜುಕೇಷನ್ ಸೆಸ್ನ ಕೊಡಬೇಕು ಅನ್ನೋದನ್ನು ಮರೆಯೋದು ಬೇಡ. ಯಾಕೆಂದರೆ ಈ 4% ಏನಿದೆ ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಅಂತ ಏನು ಸೇರಿಸ್ತಾರೆ, ಇದು ನಮ್ಮ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಏನಿರುತ್ತೆ ಅದರ ಮೇಲೆ ಕೊಡುವಂಥದ್ದು. ಈಗ ನನಗೆ 1 ಲಕ್ಷ ರೂಪಾಯಿ ನಾನು ತೆರಿಗೆ ಕಟ್ಟಬೇಕು ಅಂತ ಬಂದರೆ ಆಗ 1 ಲಕ್ಷ ರೂಪಾಯಿಗೆ ನಾವು 4% ಆ್ಯಡ್ ಮಾಡಬೇಕು. ಆಗ 1,04,000 ನನ್ನ ತೆರಿಗೆಯ ಮೊತ್ತ ಅನ್ನೋದನ್ನು ಮರಿಬಾರ್ದು. ಇದು ಎಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳಿಗೂ ಅನ್ವಯ ಆಗುತ್ತೆ. ಎಷ್ಟು ನಿಮ್ಮದು ಒಟ್ಟು ತೆರಿಗೆ ಬರುತ್ತೆ ಆ ಒಟ್ಟು ತೆರಿಗೆ ಲಯಬಿಲಿಟಿಯ ಮೇಲೆ 4% ನಾವು ಸರ್ಚಾರ್ಜ್ ಅಥವಾ ಏನು ಸೆಸ್ ಅಂತ ಏನು ಕರಿತೀವಿ ಅದನ್ನು ನಾವು ಹೆಲ್ತ್ ಮತ್ತು ಎಜುಕೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಸೊ ಇದು ಅನ್ವಯಿಸುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈಗ ಹಂಗಂದರೆ ನಾವು ಏನೋ 20 ಲಕ್ಷ ತೊಗೋತೀವಿ, ಕೆಲವರು 15 ಲಕ್ಷ ತೊಗೋತೀವಿ, ಅದು 25 ಲಕ್ಷ ಇನ್ಕಮ್ ತೊಗೋತೀರಿ. ಈ ದೇಶದಲ್ಲಿ ತುಂಬ ಅತ್ಯಂತ ಸಿರಿವಂತ ಜನ ಇದ್ದಾರಲ್ಲ, ಅವ್ರಿಗೂ ಒಂದೇ ತೆರಿಗೆಯ ಸ್ಲ್ಯಾಬೇ ಇದೆಯಾ ಅಂದರೆ, ನಮಗೆ ಯಾರ್ಯಾರಿಗೆ 24 ಲಕ್ಷ ಮೇಲ್ಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಬರೀ 30% ಟ್ಯಾಕ್ಸ್ ಇದೆಯಲ್ಲ, ಇದು ಸರಿಯಲ್ಲ ಅಂತ ಕೆಲವರು ಮಾತಾಡೋದನ್ನು ನೋಡಿದ್ದೀನಿ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು. ಪೀಕ್ ಇನ್ಕಮ್ ಟ್ಯಾಕ್ಸ್ ಅಂದರೆ ತುಂಬ ಗರಿಷ್ಠ ಮಟ್ಟದ ಆದಾಯ ತೆರಿಗೆ ಎಷ್ಟಿರುತ್ತೆ ಅಂತಂದರೆ, ನಮಗೆ ಒಂದು ವೇಳೆ 2 ಕೋಟಿ ಆದಾಯ ಬರ್ತಿದೆ ಅಂತ ಇಟ್ಕೊಳ್ಳಿ. 2 ಕೋಟಿ ಆದಾಯ ಬಂದರೆ ಅವರು ಹೊಸ ಟ್ಯಾಕ್ಸ್ ರೆಜಿಮನ್ನು ಅವರು ಆಯ್ಕೆ ಮಾಡಿಕೊಂಡ್ರೆ ಆಗ ಅವರು 39% ಅಷ್ಟು ಅವರು ತೆರಿಗೆಯನ್ನು ಕಟ್ಟಬೇಕು. ಅಂದರೆ 39% ಒಟ್ಟು ತೆರಿಗೆಯನ್ನು ಕಟ್ಟಬೇಕು. ಸರ್ಚಾರ್ಜ್ನ ಎಲ್ಲ ಸೇರಿಸಿದ್ರೆ ಎಜುಕೇಷನ್ ಅದು ಸ್ವಲ್ಪ 25% ಅಷ್ಟು ಇರುತ್ತೆ ಅವ್ರಿಗೆಲ್ಲ ಟ್ಯಾಕ್ಸ್, ನಮಗೆಲ್ಲ 4% ಇರುತ್ತೆ. ಸೊ ಹಾಗಾಗಿ ಅವರು 39% ಅವರು ಗಳಿಸಿದಂತಹ 100 ರೂಪಾಯಲ್ಲಿ 39 ರೂಪಾಯಿ ಅವರು ತೆರಿಗೆಯನ್ನು ಕಟ್ತಾ ಇರ್ತಾರೆ. ಹಾಗೆಯೇ ಹಳೆ ರೆಜಿಮನ್ನು ಆಯ್ಕೆ ಮಾಡಿಕೊಂಡ್ರೆ 5 ಕೋಟಿಯವರೆಗೂ ವಾರ್ಷಿಕ ಆದಾಯ ಹೆಚ್ಚಾದರೆ ಮಾತ್ರ ಅವರು 42.74% ಅಷ್ಟು ತೆರಿಗೆಯನ್ನು ಕಟ್ತಾರೆ. ಸೊ ಹಾಗಾಗಿ ನಾವು ಕಡಿಮೆ ಇರುವಂತಹ ಆದಾಯ ಇರುವಂತಹ ಜನಕ್ಕೆ ಹೆಚ್ಚಿನ ಅನುಕೂಲವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಯಾರಿಗೆ ಹೆಚ್ಚಿನ ಆದಾಯ ಬರುತ್ತೆ ಅವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಈ ದೇಶದ ಪ್ರಗತಿಗಾಗಿ ಅನ್ನುವಂಥದ್ದು. ಅಂದರೆ ಇದಕ್ಕೆ ನಾವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಮತ್ತು ನೀವು ಹಳೆ ಟ್ಯಾಕ್ಸ್ ರಿಜಿಮ್ಗಾದರೂ ಹೋಗಿ, ಹೊಸ ಟ್ಯಾಕ್ಸ್ ರಿಜಿಮ್ಗಾದರೂ ಹೋಗಿ, ಇಬ್ಬರಿಗೂ 5% ಮಿನಿಮಮ್ ಟ್ಯಾಕ್ಸಸ್ ಇರುತ್ತೆ. ಈಗ ಲೋವರ್ ಟ್ಯಾಕ್ಸ್ ಎಷ್ಟಪ್ಪ ಇರುತ್ತೆ ರೆಜಿಮ್ ಅಂತಂದರೆ, ಅವರು ಹೊಸ ಟ್ಯಾಕ್ಸ್ ತೊಗೊಂಡ್ರೂ 5%, ಹಳೆ ಟ್ಯಾಕ್ಸ್ ರೆಜಿಮ್ಗೆ ಹೋದ್ರೂ 5% ಇರುತ್ತೆ ಅನ್ನೋದನ್ನು ಮರೆಯೋದು ಬೇಡ. ಆಮೇಲೆ ಟ್ಯಾಕ್ಸ್ ಫ್ರೀ ಎಷ್ಟು ಸಿಗುತ್ತೆ? ಈಗ ಹಳೇದರಲ್ಲಿ 2.5 ಲಕ್ಷ ಇದೆ, ಹೊಸದರಲ್ಲಿ 4 ಲಕ್ಷ ಇದೆ. ಆದರೆ 2.5 ಲಕ್ಷ ಇದ್ದವ್ರಿಗೆ 5 ಲಕ್ಷದವರೆಗೂ ಅವ್ರಿಗೆ ರಿಬೇಟ್ ಇದೆ. ಹೊಸ ಟ್ಯಾಕ್ಸ್ ರೆಜಿಮ್ಗೆ ಹೋದರೆ ಅವ್ರಿಗೆ 12 ಲಕ್ಷದವರೆಗೂ ರಿಬೇಟ್ ಇದೆ ಅನ್ನೋಂಥದ್ದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಹಳೆ ಟ್ಯಾಕ್ಸ್ ಸ್ಲ್ಯಾಬನ್ನು ಯಾರು ಆಯ್ಕೆ ಮಾಡ್ಕೋಬೇಕು ಇದೊಂದು ಪ್ರಶ್ನೆ ಬರುತ್ತೆ. ನಿಮಗೆ ಒಂದು ವೇಳೆ ಟ್ಯಾಕ್ಸ್ ಕನ್ಸೆಷನ್ಸ್ ಎಲ್ಲ ಜಾಸ್ತಿ ಇದ್ದರೆ, ಈಗ ನಾವು ಮನೆ ತೊಗೊಂಡಿದ್ದೀವಿ, ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ, ಬಡ್ಡಿ ಕಟ್ಟೋಕ್ಕೆ 2 ಲಕ್ಷದವರೆಗೂ ನಿಮಗೆ ಒಂದು ವೇಳೆ ಬಡ್ಡಿ ಕಟ್ಟಿದರೆ ಹಳೆ ಟ್ಯಾಕ್ಸ್ ರೆಜಿಮಲ್ಲಿ ನಿಮಗೆ ಅನುಕೂಲ ಇದೆ. ಆದರೆ ಹೊಸ ಟ್ಯಾಕ್ಸ್ ರೆಜಿಮಲ್ಲಿ ಇದಕ್ಕೆ ಯಾವುದಕ್ಕೂ ಇರೋದಿಲ್ಲ. ನಾವು ಮನೆ ತೊಗೊಂಡಿದ್ರು, ಬಡ್ಡಿ ಕಟ್ಟಿದ್ದೀವಿ, ಅವಕ್ಕೆ ಅಸಲು ಮೇಲೆ ಇಷ್ಟು ಅಸಲು ಎಲ್ಲಾದರೂ ಇದ್ದರೆ ಹಳೆ ಟ್ಯಾಕ್ಸ್ ರೆಜಿಮಲ್ಲಿ 1.5 ಲಕ್ಷ ಕನ್ಸೆಷನ್ ಇದೆ. ನಿಮ್ಮದು LIC, KGID ಅಥವಾ ನಾನು ಮನೆಗೆ ಸಾಲ ತೊಗೊಂಡಿದ್ದಕ್ಕೆ ಅಸಲು ಏನು ಕಟ್ಟಿರ್ತೀನಿ ಅದು 1.5 ಲಕ್ಷ ಮ್ಯಾಕ್ಸಿಮಮ್ವರೆಗೂ ಇರುತ್ತೆ. ಆದರೆ ಹೊಸ ರೆಜಿಮಲ್ಲಿ ನೀವು ಮನೆ ತೊಗೊಳ್ಳದೇ ಇದ್ದರೂ, ಅಸಲು ಕಟ್ಟಿದ್ರು, ಬಡ್ಡಿ ಕಟ್ಟಿದ್ರು, ಯಾವನ್ನೂ ಕ್ಯಾಲ್ಕುಲೇಷನಲ್ಲಿ ಮಾಡಲ್ಲ ನಾವು. ಅಲ್ಲಿ ಕೇವಲ ಕ್ಯಾಲ್ಕುಲೇಟ್ ಮಾಡೋದು ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಮಾತ್ರ ಮೈನಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅದು ಸ್ಯಾಲ್ರಿಡ್ ಕ್ಲಾಸ್ ಇದ್ದರೆ 75,000 ಮೈನಸ್ ಆಗುತ್ತೆ. ಮಿಕ್ಕಿದ್ದು ನಾನು ಏನು ಆವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ಹಣವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಧ್ಯಮ ವರ್ಗದವರಿಗೆ ಈ ಟ್ಯಾಕ್ಸ್ ಕನ್ಸೆಷನಿಂದ ಸರ್ಕಾರ ಹೆಚ್ಚು ಕಮ್ಮಿ 1 ಟ್ರಿಲಿಯನ್ ಅಷ್ಟು ಹಣವನ್ನು ಅದು ಕಳ್ಕೊಳ್ತಾ ಇದೆ. ಅಂದರೆ ಕಳ್ಕೊಳ್ಳುತ್ತೆ ಅಂದರೆ ಅದು ಜನಕ್ಕೆ ಬಿಟ್ಟುಕೊಟ್ಟಿದೆ. ತೆರಿಗೆಯನ್ನು ಯಾವಾಗ ಕಡಿಮೆ ಮಾಡಿದೆ ಅದರ ಸಂಗ್ರಹ ಕೂಡ ಹೆಚ್ಚಾಗುತ್ತೆ. ಟ್ಯಾಕ್ಸ್ ರೇಟ್ಸ್ ಕಡಿಮೆ ಆದಾಗೆಲ್ಲನೂ ಅದರ ಸಂಗ್ರಹ ಹೆಚ್ಚಾಗುತ್ತೆ. ಹಾಗಾಗಿ ಸರ್ಕಾರ ಈ ಬಾರಿ ಒಂದು ದಿಟ್ಟ ನಿರ್ಧಾರ ಮಾಡಿ ನಾವು ತೆರಿಗೆಯ ದರವನ್ನು ಇಳಿಸೋಣ,
ಆಗ ನಮಗೆ ಜನಕ್ಕೂ ಒಳ್ಳೆಯದಾಗುತ್ತೆ, ಅದರಿಂದ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಓವರಾಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರೇನು ಮಾಡಿದ್ದಾರೆ ಅಂತಂದರೆ ಈ 1 ಟ್ರಿಲಿಯನ್ ಅಷ್ಟು ಹಣವನ್ನು ಜನರ ಬಳಿ ಉಳಿಸಿದ್ದಾರೆ, ತೆರಿಗೆಯ ದರವನ್ನು ಕಡಿಮೆ ಮಾಡಿ. ಸೊ ಇದರಿಂದ ಒಂದು ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇನ್ನಷ್ಟು ಕನ್ಸೆಷನ್ಸ್ ಕೊಟ್ಟಿದ್ದಾರೆ, ಕಸ್ಟಮ್ಸ್ ಡ್ಯೂಟಿಯಲ್ಲಿ ಕೊಟ್ಟಿರುವುದಿರ್ಬೋದು, ಇಲ್ಲ TDS ಅಲ್ಲಿ ಇದು ಮಾಡುವಂಥದ್ದು ಇರ್ಬೋದು, ಅದ್ರ ಬಗ್ಗೆನೂ ಮಾತಾಡೋಣ. ಈಗ TDS ಅಂದರೆ ಏನು ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ನನಗೆ ಆದಾಯ ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು ಅದನ್ನು ತಿಂಗಳೇ ಅದನ್ನು ಇಷ್ಟಿಷ್ಟು 10% ಕಟ್ತಾ ಹೋಗೋದು. ನಾನು ಮನೆ ಬಾಡಿಗೆ ಕೊಟ್ಟಿದ್ದೀನಿ, ನನ್ನ ಮನೆ ನನಗೆ ಒಟ್ಟಿಗೆ ವರ್ಷಕ್ಕೆ ಒಂದು 2.5 ಲಕ್ಷ, ಅದರಿಂದನೇ 2,40,000 ಅದರಿಂದನೇ ಬರುತ್ತೆ ಅಂತ ಇಟ್ಕೊಳ್ಳಿ. ಕಳೆದ ವರ್ಷ ನನಗೆ 2,40,000 ನನಗೆ ಒಟ್ಟು ವರ್ಷಕ್ಕೆ ನನಗೇನಾದರೂ ಬಡ್ಡಿ ಬರುತ್ತೆ ಅಂತಂದರೆ, ರೆಂಟ್ ಬರುತ್ತೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ವರ್ಷಕ್ಕೆ 2.4 ಲಕ್ಷ ಬರ್ತಾ ಇದೆ ಅಂತಂದರೆ 10% ನಾವು ಇಮಿಡಿಯೇಟಾಗಿ ಪ್ರತಿ ತಿಂಗಳು ಕಟ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈ ಸರಿ ಏನು ಮಾಡಿದ್ದಾರೆ, ನೀವು 2.4 ಲಕ್ಷದಿಂದ 6 ಲಕ್ಷದವರೆಗೆ ಇದನ್ನು ಹೆಚ್ಚಿದ್ದಾರೆ. ಅಂದರೆ TDS ಯಾರು ಕಟ್ಟಬೇಕು ಅಂತಂದರೆ ಅವ್ರದ್ದು ಒಂದು ವೇಳೆ ಗರಿಷ್ಠ ಮಿತಿ 6 ಲಕ್ಷ ದಾಟಿದ್ರೆ ಮಾತ್ರ ಅವರು ಪ್ರತಿ ತಿಂಗಳು 10% ಅದರಲ್ಲಿ ಇದಕ್ಕೆ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕಟ್ಟಬೇಕು. ಸೊ ಈ ಥರದ ಅನೇಕ ಅಡ್ವಾಂಟೇಜಸ್ ಇದೆ. ಅದ್ರ ಜೊತೆಗೆ ಈವನ್ ಗಿಗ್ ವರ್ಕರ್ಸ್ ಏನಿವಾಗ ತುಂಬ ಜಾಸ್ತಿ ನಾವೆಲ್ಲ ಕಡೆ ಗಿಗ್ ವರ್ಕರ್ಸ್ನ ನೋಡ್ತಾ ಇರ್ತೀವಿ, ಅವ್ರಿಗೊಂದು ವೇಳೆ 30,000 ಒಂದು ಪ್ರೊಫೆಷ್ನಲ್ ಸರ್ವಿಸ್ ಮಾಡಿ ಒಂದು ವರ್ಷಕ್ಕೆ ಗಳಿಸ್ತೀವಿ ಅಂತಂದರೆ ಅವ್ರಿಗೆ ಹಿಂದಿನ ವರ್ಷ ಅವರು TDS ಕಟ್ಟಬೇಕಾಗಿತ್ತು. ಈಗ 50,000ದವರೆಗೂ ಮಿತಿ ಇದೆ. ಅಂದರೆ ಅಡ್ವಾಂಟೇಜ್ ಏನು ಅಂತಂದರೆ TDS ಜಾಸ್ತಿ ಗರಿಷ್ಠ ಮಟ್ಟಕ್ಕೆ ಏರಿಸಿದಾಗ ನಿಮ್ಮ ಹತ್ರ ಹಣ ಇರುತ್ತೆ, ನೀವು ವರ್ಷದ ಕೊನೆಗೆ ಎಷ್ಟು ಲಯಬಿಲಿಟಿ ಬರುತ್ತೋ ಅಷ್ಟನ್ನು ನೀವು ಈಸಿಯಾಗಿ ಕಟ್ಕೋಬೋದು. ಹಾಗೆಯೇ ಸೀನಿಯರ್ ಸಿಟಿಸನ್ಸ್ ಅವರು ಪಾಪ ಏನು ಬಂದಿರುತ್ತೆ ಅವ್ರಿಗೆ ಫೈನಲ್ ಸಂಬಳದಲ್ಲಿ ಮತ್ತು ಅವ್ರದ್ದು GPF ದುಡ್ಡೆಲ್ಲನೂ ಅವರು ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡಿರ್ತಾರೆ. ಆದರೆ ಅವ್ರಿಗೊಂದು ವೇಳೆ ಅದು 1 ಲಕ್ಷದವರೆಗೂ ಇಂಟ್ರೆಸ್ಟು ಅಕ್ಯುಮುಲೇಟ್ ಆಗಲ್ಲ ಅಂತ ಅಂದ್ಕೊಂಡ್ರೆ ಅವರು ಈಗ TDSನ ಕಟ್ಟಬೇಕಾಗಿಲ್ಲ ಪ್ರತಿ ತಿಂಗಳು. ಆನಂತರ ವರ್ಷದ ಕೊನೆಯಲ್ಲಿ 1 ಲಕ್ಷ ತಲುಪಿದರೆ ಅವರು ಅದು ಎಷ್ಟು ಬರುತ್ತೆ ಅದನ್ನು ಅವರು ನೋಡಿ ಕಟ್ಬೋದು. ಆಮೇಲೆ ಇನ್ನೂ ಒಂದೇನೆಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಈಗ ನಾನು ಈ ಮನೆ ನಂದು ಮನೆ ಇದಾಗಿದ್ದರೆ ಆಗ ನಾನೇನು ಮಾಡಬೇಕು, ಅದಕ್ಕೆ ಟ್ಯಾಕ್ಸ್ನ ವ್ಯಾಲ್ಯೂಯೇಷನ್ಗೆ ನಿಲ್ ಅಂತ ತೋರಿಸ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಒಂದು ವೇಳೆ ನನಗೆ ವರ್ಗಾವಣೆಯಾಗಿ ನಾನು ಬೇರೆ ಊರಿಗೆ ಹೋದರೆ ನಾನು ಅಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದದ್ದನ್ನು ತೋರಿಸಿದ್ರೆ ಮಾತ್ರ ಇಲ್ಲಿನ ವ್ಯಾಲ್ಯೂಯೇಷನ್ ನಿಲ್ ಅಂತ ತೋರಿಸ್ಬೋದಾಗಿತ್ತು. ಏಕೆಂದರೆ ಇಲ್ಲಿನೂ ಏನಾಗುತ್ತೆ, ಅನೇಕ ಬಾರಿ ಏನಾಗುತ್ತೆ, ಕೆಲಸಕ್ಕೆ ಬೇರೆ ಊರಿಗೆ ಹೋದಾಗ ಫ್ಯಾಮಿಲಿ ಅಲ್ಲೇ ಬಿಟ್ಟು ಹೋಗ್ತಾರೆ ಸಾಮಾನ್ಯ, ಅವರಲ್ಲಿ ಇನ್ನೊಂದು ಮನೆಯಲ್ಲಿ ಬಾಡಿಗೆಗೆ ಇರ್ತಾಯಿದ್ರು. ಸೊ ಆವಾಗ ಅಡ್ವಾಂಟೇಜ್ ಆಗ್ತಾಯಿತ್ತು. ಒಂದು ವೇಳೆ ಅಲ್ಲೊಂದು ಮನೆ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಹೋಗ್ತಾರೆ, ಅಲ್ಲಿನೂ ಯಾವುದೋ ಒಂದು ರೀಸನಬಲ್ ರೇಟ್ಗೆ ಒಂದು ಪ್ರಾಪರ್ಟಿ ಸಿಗುತ್ತೆ, ಅಲ್ಲಿನೂ ಅವ್ರು ಇರ್ತಾರೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅಥವಾ ಇಲ್ಲಿ ಬಾಗಿಲು ಹಾಕ್ಕೊಂಡು ನಾವು ಬಂದಾಗಿರೋಣ ಅಂತಲೂ ಇಟ್ಟಿರ್ಬೋದು. ಸೊ ಇಂಥ ಸನ್ನಿವೇಶದಲ್ಲಿ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಈ ಬಾರಿಯ ಆಯವ್ಯಯದಲ್ಲಿ ಏನು ಮಾಡಿದ್ದಾರೆ, 2 ಸ್ವಂತ ಮನೆಗಳಿದ್ದರೆ ಅವುಗಳ ವ್ಯಾಲ್ಯೂಯೇಷನ್ ನಾವೇ ವಾಸ ಮಾಡ್ತಾ ಇದ್ದರೆ ಆಗ ಅದರ ವ್ಯಾಲ್ಯೂಯೇಷನ್ನ ನಿಲ್ ಅಂತ ಮಾಡಿದ್ದಾರೆ. ಸೊ ಇದು ಕೂಡ ತುಂಬ ಅಡ್ವಾಂಟೇಜ್ ಆಗಿರುತ್ತೆ ಜನಸಾಮಾನ್ಯರಿಗೆ. ಸೊ ಇನ್ನು ಒಂದು ಪ್ರಮುಖವಾದ ವಿಚಾರ ನಾನು ಏನು ಹೇಳಬೇಕಿಲ್ಲಿ ಅಂತಂದರೆ, ಓವರಾಲ್ ಈ ಆಯವ್ಯಯದಿಂದ ನಮ್ಮ ಜನರಲ್ಲಿರುವಂತಹ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಅದು 1,02,600 ಕೋಟಿ ರೂಪಾಯಿಯಷ್ಟು ಹೆಚ್ಚಾಗಿದೆ. ಸೊ ಹಾಗಾಗಿ ನಾವು ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ ಒಂದು 0.5% ಇದೆ ಅಂತ ಲೆಕ್ಕ ಹಾಕೋಣ. ಇನ್ನು 50% ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಲೆಕ್ಕ ಇಟ್ಕೊಂಡ್ರೆ ಆ ಇನ್ವೆಸ್ಟ್ ಮಾಡುವ ಹಣ ಏನಿದೆ 50% ನಾವು ಅದನ್ನು ತೊಗೋಬೋದು. ನನಗೇನಿದೆ ಅದಕ್ಕೆ ವಸ್ತುಗಳು ಇಷ್ಟ ಇದೆ ಅದನ್ನು ಬೇಡಿಕೆ ಸಲ್ಲಿಸ್ಬೋದು, ಇಲ್ಲ ಮನೆಗೆ ಸಾಲ ಮಾಡಲಿಕ್ಕೆ ಹೆಚ್ಚು ಇಷ್ಟಪಡ್ಬೋದು, ಇಷ್ಟು ದುಡ್ಡು ಮಿಕ್ಕಿದೆ ಅಂಥೇಳಿ. ಸೊ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ಗುಣಕ ಅಲ್ಲಿ ವರ್ಕ್ ಆಗುತ್ತೆ. ಗುಣಕ ವರ್ಕ್ ಆದಾಗ ನಮಗೆ ಬಹುತೇಕ ಅದರಿಂದ ಈಗ ಏನು ಈ ಹಣ ಇದೆ ಅದರದ್ದು 2ರಷ್ಟು ದ್ವಿಗುಣ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಸರ್ಕಾರ ಈಗ ನಮಗೆ 1 ಟ್ರಿಲಿಯನ್ ಹಣವನ್ನು ನಮ್ಮ ಹತ್ರ ಬಿಟ್ಟಿದೆ, ಇನ್ಕಮ್ ಟ್ಯಾಕ್ಸ್ನ ನಮಗೆ ರಿಯಾಯಿತಿ ಕೊಟ್ಟು. ಸೊ ಅದರಿಂದ ಏನಾಗುತ್ತೆ, ಬಹುಶಃ 2 ಟ್ರಿಲಿಯನ್ನಷ್ಟು ಹಣ ಅದರಿಂದ ಆರ್ಥಿಕತೆಯಲ್ಲಿ ಹೆಚ್ಚಳ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಮುಖ್ಯವಾಗಿ ಇದೆಲ್ಲ ಮಾಡಿದ್ದದ್ದು ರೀಸನ್ ಏನು ಅಂತಂದರೆ, ಈ ಟ್ರಂಪ್ ಬಂದ ನಂತರ ಅಲ್ಲಿ ಅಮೆರಿಕ ಅನುಸರಿಸುತ್ತಿರುವಂತಹ ಇವು ಪ್ರೊಟೆಕ್ಷನಿಸ್ಟ್ ಧೋರಣೆಗಳಿರ್ಬೋದು. ಹಾಗಾಗಿ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳ ಮೇಲೆ ಅವರು ಟ್ಯಾರಿಫ್ ಹಾಕ್ತೀನಿ ಅಂತ ಅನೌನ್ಸ್ ಮಾಡಿದ್ದು ಒಂದು ಕಾರಣ ಇರ್ಬೋದು. ಮತ್ತು ಜಗತ್ತಲ್ಲಿ ಒಂದು ಅನಿಶ್ಚಿತತೆ ಜಾಸ್ತಿ ಆಗ್ತಾ ಇದೆ. ಅನಿಶ್ಚಿತತೆಯನ್ನು ಎದುರಿಸಬೇಕು ಅಂತಂದರೆ ನಮ್ಮ ದೇಶದ ಒಳಗಡೆ ಇರುವಂತಹ ಬೇಡಿಕೆಯನ್ನು ಹೆಚ್ಚು ಮಾಡಬೇಕು. ಬೇಡಿಕೆಯನ್ನು ಜನರಲ್ಲಿ ಹೆಚ್ಚು ಮಾಡಬೇಕು ಅಂದರೆ ಅವರಲ್ಲಿ ಹೆಚ್ಚು ಹಣವನ್ನು ಉಳಿಸಬೇಕು. ಆ ಕಾರಣಕ್ಕಾಗಿ ತೆರಿಗೆ ದರವನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಆಗುವ ಒಂದು ಒಳ್ಳೆಯ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ತೆರಿಗೆ ದರವನ್ನು ಕಡಿಮೆ ಮಾಡೋದ್ರಿಂದ ಬೇಡಿಕೆ ಹೆಚ್ಚಾಗಿ ಆರ್ಥಿಕತೆ
ನವಚೇತನದಿಂದ ಮತ್ತೆ ಮುನ್ನುಗ್ಗುತ್ತೆ ಅನ್ನುವಂಥದ್ದು. ನಮ್ಮ ಗ್ರೋತ್ ರೇಟ್ ಕಳೆದ ವರ್ಷ ಏನು ಎಸ್ಟಿಮೇಟ್ ಮಾಡಿದ್ದೀವಿ, ಅಂದರೆ ಈ ಫೈನಾನ್ಷಿಯಲ್ ಇಯರ್ ಏನು ಮಾರ್ಚ್ಗೆ ಎಂಡ್ ಆಗುತ್ತೆ, ಫೈನಾನ್ಷಿಯಲ್ ಇಯರ್ 25, ಇದನ್ನು ನಾವು ಸರ್ಕಾರ ಎಸ್ಟಿಮೇಟ್ ಮಾಡಿರುವಂಥದ್ದು 6.4%. ಇದು ಕಳೆದ 5 ವರ್ಷದಲ್ಲಿ, ಇದು ತುಂಬ ಕೋವಿಡ್ ನಂತರದ ಕಾಲಾವಧಿಯಲ್ಲಿ ತುಂಬ ಕಡಿಮೆ ಗ್ರೋತ್ ರೇಟ್. ನಮ್ಮ ಸಾಮಾನ್ಯ ನಾವು ಈವನ್ ಲಾಸ್ಟ್ ಇಯರ್ ನಿಮಗೆ ಗಮನಿಸಿದ್ರೆ 8.2% ನಮ್ಮದು ಗ್ರೋತ್ ರೇಟ್ ಇತ್ತು. ನಾವು ವಿಕಸಿತ ಭಾರತ ಆಗಬೇಕು ಅಂತಂದರೆ ಕಂಟಿನ್ಯೂಯಸ್ ಆಗಿ 20 ವರ್ಷಗಳ ಕಾಲ 8% ನಮ್ಮದು ಗ್ರೋತ್ ರೇಟ್ ಇರಬೇಕು, 8 ಅಥವಾ ಅದಕ್ಕಿಂತ ಹೆಚ್ಚಿರಬೇಕು. ಸೊ ಹಾಗಾಗಿ ಮತ್ತೆ ಗ್ರೋತನ್ನು ಹಳಿಯನ್ನು ಮತ್ತೆ ವಾಪಸ್ ತಗೊಂಡು ಹೋಗಲಿಕ್ಕೆ ಕೂಡ ಈ ಒಂದು ಕ್ರಮವನ್ನು ಸರ್ಕಾರ ಕೈಗೊಂಡಿರ್ಬೋದು. ಅದು ಏನೇ ಕಾರಣಕ್ಕೆ ಇರಲಿ, ಈಗ ಜನಸಾಮಾನ್ಯರು ಹಾನೆಸ್ಟ್ ಆಗಿ ಇನ್ನಷ್ಟು ಹೆಚ್ಚು ಟ್ಯಾಕ್ಸ್ ಪೇ ಮಾಡಿದ್ರೆ ಆಗ ಸರ್ಕಾರ ಕೂಡ ತನ್ನ ಕಡೆಯಿಂದ ಇನ್ನೂ ಹೆಚ್ಚು ಕನ್ಸೆಷನ್ನ ಅಥವಾ ಟ್ಯಾಕ್ಸ್ ರಿಬೇಟ್ಸನ್ನು ಮುಂದಿನ ದಿನಗಳಲ್ಲಿ ಜನಕ್ಕೆ ಖಂಡಿತ ಕೊಡ್ತಾರೆ ಅಂತ ನನಗಾದರೂ ಅನಿಸುತ್ತೆ.